ಇನ್ನು ಇದರ ಜೊತೆಗೆ ಚಿತ್ರದುರ್ಗದ ಶವಗಾರಕ್ಕೆ ರಶ್ಮಿ ಮತ್ತು ನವ್ಯ ಕುಟುಂಬಸ್ಥರು ಬಂದಿದ್ದಾರೆ. ಮಗಳನ್ನ ಕಂಡುಹಿಡಿಯುವ ಸಲುವಾಗಿ ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ. ಆಕ್ರಂದನ ಮುಗಿಲು ಮುಟ್ತಾ ಇದೆ. ತಮ್ಮ ಸಂಬಂಧಿಕರನ್ನ ಕಳೆದುಕೊಂಡಿರುವಂತಹ ಕುಟುಂಬಸ್ಥರ ಕಣ್ಣೀರು, ಮಕ್ಕಳ ಮೃತದೇಹವನ್ನು ಸುಟ್ಟು ಭಸ್ಮ ಆಗಿರುವಂಥದ್ದು ನೋಡಿ ಗುರುತಿಸಲಾಗದೆ ಪರದಾಟವನ್ನ ಪಡ್ತಾ ಇದ್ದಾರೆ. ಬಹಳಷ್ಟು ಕನಸು, ಆಸೆ, ಭರವಸೆ ಎಲ್ಲವನ್ನ ಇಟ್ಕೊಂಡಿರುವಂತಹ ಕುಟುಂಬ ಏಕಾಏಕಿ ಈ ರೀತಿಯಾದಂತಹ ದುರ್ಘಟನೆ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ಎಂಥವರಿಗೂ ಸಹ ಒಂದು ರೀತಿಯಲ್ಲಿ ಸಿಡಿಲು ಬಡದ ಹಾಗಾಗುತ್ತೆ. ಆ ಇಬ್ಬರು ಇನ್ನೂವರೆಗೂ ಸಹ ಮೃತದೇಹವನ್ನು ಗುರುತು ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಕುಟುಂಬಸ್ಥರು, ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮತ್ತೆ ರಶ್ಮಿ ಮತ್ತು ನವ್ಯ ಅವರು SP ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇವರಿಬ್ಬರ ಮೃತದೇಹವನ್ನು ಗುರುತು ಮಾಡೋದಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ ಇವರಿಬ್ಬರೂ ಸಹ ಕ್ಲೋಸ್ ಫ್ರೆಂಡ್ಸ್. ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು. ಅವರ ಕೊರಳಲ್ಲಿರುವಂತಹ ಚೈನನ್ನು ಫ್ರೆಂಡ್ಲಿಯಾಗಿ ಏನಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಕೇವಲ ಆ ಕೊರಳಲ್ಲಿರುವಂತಹ ಚೈನನ್ನು ನೋಡಿ ಗುರುತಿಸೋದಕ್ಕೆ ಆಗೋದಿಲ್ಲ ಇವರ ಮೃತದೇಹ ಇದು ಅಂತ. ಹಾಗಾಗಿ ತೊಂದರೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಅಲ್ಲಿರುವಂತಹ SP ಹೇಳ್ತಾ ಇದ್ರು. ನಿಜವಾಗ್ಲೂ ಒಂದು ರೀತಿಯಲ್ಲಿ ಕುಟುಂಬಸ್ಥರಿಗೆ ಈ ವಿಚಾರ ಕೇಳಿದ ತಕ್ಷಣವೇ ಆಘಾತ ಆಗಿರುತ್ತೆ. ಅದಾದ ಮೇಲೆ ಆ ಮೃತದೇಹವನ್ನು ಐಡೆಂಟಿಫಿಕೇಶನ್ ಮಾಡೋದಿರುತ್ತಲ್ಲ, ಅವುಗಳನ್ನು ಗುರುತು ಪತ್ತೆ ಮಾಡೋದಿರುತ್ತಲ್ಲ, ಆ ಗುರುತು ಪತ್ತೆ ಮಾಡದೇ ಇರುವಂತಹ ಸಂದರ್ಭದಲ್ಲಿರುವಂತಹ ಸಂಕಟ ಎಂಥವರಿಗೂ ಬೇಡ. ಸ್ವತಃ ತಮ್ಮ ಮಕ್ಕಳ ಗುರುತನ್ನು ಪತ್ತೆ ಮಾಡೋದಕ್ಕೆ ಆಗೋದಿಲ್ಲ, ಅವ್ರನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕಾಗಿಲ್ಲ. ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿರುತ್ತೆ ದೇಹ. ಆ ದೇಹಗಳನ್ನು ಯಾವ ಭಾಗದಲ್ಲೂ ಸಹ ಐಡೆಂಟಿಫಿಕೇಶನ್ ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಅಂತಿಮವಾಗಿ ಗುರುತು ಫೈನಲ್ ಆಗದೇ ಇದ್ದರೆ FSL ವರದಿ, DNA ವರದಿ, ಈ ಎರಡರ ಮೇಲೆ ನಂಬಿಕೆ ಇಟ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. ಸ್ವತಃ ಅಲ್ಲಿರುವಂತಹ SP ಹೇಳ್ತಾ ಇದ್ರು, ನಾವು ಬೆಳಗ್ಗೆಯಿಂದ ತುಂಬ ಪ್ರಯತ್ನವನ್ನು ಪಡ್ತಾ ಇದ್ವಿ, ಆದರೆ ಐಡೆಂಟಿಫಿಕೇಶನ್ ಆಗ್ತಾ ಇಲ್ಲ. ಅವ್ರ ಕುಟುಂಬಸ್ಥರು ಬಂದು ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಆದರೆ ಆಗ್ತಾ ಇಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ಇರುತ್ತೆ ಅಂದರೆ ಕುಟುಂಬಸ್ಥರಿಗೆ ಸ್ವತಃ ತಮ್ಮ ಮಕ್ಕಳ ಗುರುತನ್ನು ಪತ್ತೆ ಮಾಡೋದಕ್ಕೆ ಆಗದೆ ಇರುವಂತಹ ಸಂದರ್ಭ ನಿರ್ಮಾಣ ಆದಾಗ ಅವರ ಆ ರೋಧನೆ, ಆ ಆಕ್ರಂದನ ಎಂಥವರಿಗೂ ಬರಬಾರ್ದು. ಅಂತ ಅಷ್ಟೊಂದು ಕಷ್ಟದ ಸನ್ನಿವೇಶ ಅದು. ಒಂದು ಕಡೆ ಮಕ್ಕಳನ್ನ ಕಳ್ಕೊಂಡಿರ್ತಾರೆ, ಮತ್ತೊಂದು ಕಡೆಗೆ ಅವರ ದೇಹವನ್ನು ಗುರುತು ಮಾಡದೇ ಇರುವಂತಹ ಪರಿಸ್ಥಿತಿಯ ಸಂದರ್ಭ ನಿರ್ಮಾಣ ಆಗಿರುತ್ತಲ್ಲ, ಏನಂತ ಆ ಒಂದು ಸಂದರ್ಭದಲ್ಲಿ ಹೇಳಬೇಕು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಅವರಿಗೆ. ಈಗ ಸೇಮ್ ಪರಿಸ್ಥಿತಿ ಪಾಪ ಆ ಇಬ್ಬರು ಮಕ್ಕಳ ಕುಟುಂಬಸ್ಥರಿಗೆ. ಹೆತ್ತವರು ನಿಜವಾಗ್ಲೂ ಸಹ ಅಲ್ಲಿ ಕಣ್ಣೀರು ಹಾಕ್ಕೊಂಡು ಆಕ್ರಂದನವನ್ನು ಮಾಡಿಕೊಂಡು ಆ ದುಃಖದ ಮಡುವಿನಲ್ಲಿ ಇದ್ದಾರೆ. ಒಂದು ಕಡೆಗೆ ರಶ್ಮಿ, ಇನ್ನೊಂದು ಕಡೆಗೆ ನವ್ಯ ಕುಟುಂಬಸ್ಥರು. ಯಾರು ಬಂದರೂ ಸಹ ಅವರ ಮೃತದೇಹವನ್ನು ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಸದ್ಯ ಈಗ ತುಮಕೂರಿನ ಚಿತ್ರದುರ್ಗದ ಶವಗಾರದ ಹತ್ರ ಇಬ್ಬರು ಇದ್ದಾರೆ, ಎರಡು ಕುಟುಂಬಸ್ಥರು ಇದ್ದಾರೆ. ಆ ಚಿತ್ರದುರ್ಗದ ಶವಗಾರದಲ್ಲಿ ಆ ಮೃತದೇಹವನ್ನು ಗುರುತು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.